ಆಚಾರ್ಯರಿಗೆ ಪ್ರಣಾಮಗಳು. ಪ್ರಣಾಮಗಳು. ಪಂಡಿತ ವೆಂಕಟನಾಥಾಚಾರ್ಯರು ಅಂದರೆ ತಾವೇ ಅಲ್ವೇ? ಹೌದು, ನಾನೇ. ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಶ್ರೀನಿವಾಸಾಚಾರ್ಯ ಅಂತ. ಊರಲ್ಲೆಲ್ಲ ನನ್ನನ್ನು ಶ್ರೀನಿವಾಸ ಅಂತ ಕರೀತಾರೆ. ನಾವು ಬೆಟ್ಟದ ಮೇಲೆ ಇರೋವಂಥ ಜನ, ಹೆಂಡ್ತಿಯೊಂದು ವಾಸ. ಹಾಗಾಗಿ ನಿಮ್ಮಂಥವ್ರ ಮನೇಲಿ ಬಂದು ಕೆಲಸ ಮಾಡ್ತೀವಿ. ಇತ್ತೀಚೆಗೆ ಮಠಕ್ಕೆ ಹೋದಾಗ ಸುಧೀಂದ್ರ ಗುರುಗಳು ತಮ್ಮ ಮನೇಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿ ಬಿಟ್ಟು ಹೋಗಿದ್ದಾನೆ, ಅಲ್ಲಿಗೆ ನೀವು ಕೆಲ್ಸಕ್ಕೆ ಹೋಗಿ ಅಂತ ಅಪ್ಪಣೆ ಮಾಡಿದ್ರು. ಅದಕ್ಕೆ ನಿಮ್ಮನ್ನು ಕಾಣೋಣ ಅಂತ ಬಂದೆ. ನೀವು ಹೇಗಿದ್ರು ಇಲ್ಲೇ ಬರ್ತೀರಾ ನೀರು ತರೋದಕ್ಕೆ ಅಂತ ಗೊತ್ತಿತ್ತು, ಹಾಗಾಗಿ ಕಾಯ್ತಾ ಇದ್ದೆ. ಎಲ್ಲಿ ಆ ಕೊಡಿ. ತಡೀರಿ, ಇರ್ಲಿ ಬಿಡಿ. ಮನೆಗೆ ಹೋದ್ಮೇಲೆ ಕೆಲಸ ಮಾಡೋರಂತೆ. ಆಚಾರ್ಯರೇ, ಕೆಲಸ ಮಾಡ್ತೀನಿ ಅಂತ ತೀರ್ಮಾನ ಮಾಡಿದ್ಮೇಲೆ ಮನೆ ಏನು ಬೀದಿ ಏನು? ಶುಭಶ್ಯ ಶೀಘ್ರಂ ಅಂತ ದೊಡ್ಡವರೇ ಹೇಳಿಲ್ವೇ? ತುಂಬ ಚೆನ್ನಾಗಿ ಮಾತಾಡ್ತೀರಾ ನೀವು. ಬರೀ ಮಾತಲ್ಲ ಆಚಾರ್ಯರೇ, ಚೆನ್ನಾಗಿ ಕೆಲಸನೂ ಮಾಡ್ತೀನಿ. ಯಾರಿಗೆ ಏನೇ ಕಷ್ಟ ಅಂದ್ರೂ ಹೋಗಿ ಅವ್ರಿಗೆ ಸಹಾಯ ಮಾಡೋದು ಅಭ್ಯಾಸ ಆಗ್ಬಿಟ್ಟಿದೆ. ಅದಕ್ಕೆ ಜನ ಶ್ರೀನಿವಾಸ ಅಂತ ಪ್ರೀತಿ ತೋರಿಸ್ತಾರೆ. ಒಳ್ಳೇದು. ನಮ್ಮದು ವಿದ್ಯಾಪೀಠ. ಅಭ್ಯಾಸ ಮಾಡೋ ಮಕ್ಕಳಿರ್ತಾರೆ. ಅವ್ರಿಗೆಲ್ಲ ಊಟ, ತಿಂಡಿ, ಸ್ನಾನದ ವ್ಯವಸ್ಥೆ ಆಗಬೇಕು. ಅದ್ರ ಜೊತೆ ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಒರೆಸೋದು ಇವೆಲ್ಲ ಆಗಬೇಕು. ತಮ್ಮನ್ನು ನೋಡಿದ್ರೆ ವಿದ್ಯಾವಂತರು, ಅನುಕೂಲಸ್ಥರ ಹಾಗೆ ಕಾಣ್ತೀರಿ. ನಿಮಗೆ ಹೇಗೆ ಕೆಲಸ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಆಚಾರ್ಯರೇ, ಹಾಳಾಗಬಲ್ಲನು ಅರಸನಾಗಬಲ್ಲ ಅನ್ನೋ ಗಾದೆ ಕೇಳಿಲ್ವೇ? ನೀವೇನು ಸಂಕೋಚ ಪಟ್ಕೋಬೇಡಿ. ನನ್ನ ಜೊತೆಗೆ ನನ್ನ ಹೆಂಡ್ತಿನೂ ಬಂದಿದ್ದಾಳೆ. ಕಸ ಮುಸುರೆ ಕೆಲಸಗಳನ್ನೆಲ್ಲ ಅವಳು ನೋಡ್ಕೊತಾಳೆ. ನೀರು, ಅಡುಗೆ ಇತ್ಯಾದಿಗಳನ್ನೆಲ್ಲ ನಾನು ನೋಡ್ಕೊತೀನಿ. ಪತಿ ಪತ್ನಿ ಅಂತೀರಾ, ಒಬ್ಬರೇ ಇದ್ದೀರಾ, ಅವರೆಲ್ಲಿ ಕಾಣ್ತಿಲ್ಲ? ಅವ್ರನ್ನ ನಿಮ್ಮ ಮನೆಗೆ ಬಿಟ್ಟೆ ನಾನು ಇಲ್ಲಿಗೆ ಬಂದಿದ್ದು. ಈಗಾಗಲೇ ಅವರು ನಿಮ್ಮ ಶ್ರೀಮತಿ ಜೊತೆ ಕೆಲಸ ಹಂಚ್ಕೊಂಡಿರ್ತಾರೆ. ನೀವು ಬನ್ನಿ. ಶ್ರೀಹರಿ, ಒಂದಿನ ನೆಟ್ಟೆ ನಿದ್ರೆ ಮಾಡಲ್ಲ. ನನಗೂ ನಿದ್ರೆ ಮಾಡಕ್ ಬಿಡೋದಿಲ್ಲ. ಹೇಳ್ತಾನೆ ಮಲಗ್ತಾನೆ. ಇವನಿಂದ ಒಂದು ಕೆಲಸ ನೆಟ್ಟಿಗೆ ಮಾಡಕ್ಕಾಗಲ್ಲ. ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ, ನಾರಾಯಣ ಹರಿ ನಾರಾಯಣ. ಓ ಸರಸ್ವತಮ್ಮ, ಬನ್ನಿ. ಯಾರು ನೀವು? ನೀವ್ಯಾಕೆ ಪಾತ್ರೆ ತೊಳಿತಾ ಇದ್ದೀರಾ? ಇರಿ, ಇನ್ನೊಂದು ಎರಡೆರಡು ಪಾತ್ರೆ ಇದೆ, ಮುಗಿಸ್ಬಿಡ್ತೀನಿ. ಹೇಳಿ ಸರಸ್ವತಮ್ಮ. ಅಲ್ಲ, ನನ್ನ ಹೆಸರು ನಿಮಗೆ ಗೊತ್ತು, ನೀವ್ಯಾಕೆ ಪಾತ್ರೆ ತೊಳಿತಾ ಇದ್ದೀರಾ? ಹೋ ಅದಾ, ಮನೆ ಕೆಲ್ಸಕ್ಕೆ ಅಂತ ಬಂದೆ. ನೀವು ಕಾಣ್ಲಿಲ್ಲ, ರಾಶಿ ಮುಸ್ರೆ ಬಿದ್ದಿತ್ತಾ, ತೊಳೆಯೋಣ ಅಂತ ಕೂತ್ಬಿಟ್ಟೆ. ಅಲ್ಲ, ನಾವ್ ಯಾವ ಕೆಲಸದವ್ರಿಗೂ ಹೇಳಿರ್ಲಿಲ್ವಲ್ಲ? ನೀವ್ ಹೇಳಿಲ್ಲ, ಹೇಳ್ಬೇಕಾದವ್ರು ಹೇಳಿದ್ರು. ಯಾರು? ನಮ್ಮ ಯಜಮಾನ್ರ? ಅಲ್ಲ, ನಿಮ್ ಯಜಮಾನ್ರಿಗೆ ಬೇಕಾದವರು ನಮ್ಮ ಯಜಮಾನ್ರಿಗೆ ಹೇಳಿದ್ರಂತೆ. ವಿದ್ಯಾಪೀಠದಲ್ಲಿ ಕೆಲಸ ಮಾಡೋರಿಲ್ದೆ ಗಂಡ ಹೆಂಡತಿ ಕಷ್ಟಪಡ್ತಾ ಇದ್ದಾರೆ, ನೀವ್ ಹೋಗಿ ಅಂತ ಹೇಳಿದ್ರು. ಅದಕ್ಕೆ ನಾವ್ ಬಂದ್ವಿ. ಅಲ್ಲ, ವಾಮನಾಚಾರ್ಯ ಹೋಗಿರೋದು ನಿನ್ನೆ. ಇಷ್ಟು ಬೇಗ ನಿಮ್ಮನ್ನ ಯಾರು ಕಳ್ಸಿದ್ರು? ಸುಧೀಂದ್ರ ತೀರ್ಥ ಗುರುಗಳು. ಅವರು ತ್ರಿಕಾಲ ಜ್ಞಾನಿಗಳಲ್ವೇ, ಬಹುಶಃ ನಿಮ್ ಕೆಲ್ಸದವ್ನು ಹೊರಟೋಗ್ತಾನೆ ಅಂತ ಅವ್ರಿಗೆ ಮೊದಲೇ ಗೊತ್ತಿತ್ತು ಅಂತ ಕಾಣುತ್ತೆ. ಅದಕ್ಕೆ ನಮ್ಮನ್ನ ಕಳಿಸಿದ್ದಾರೆ. ಅಡುಗೆ ಮನೆ ತೋರಿಸಿ, ಇನ್ಮೇಲೆ ಅಡುಗೆ ಕೆಲಸ, ಗುಡಿಸಿ ಒರೆಸೋದೆಲ್ಲ ನಂದೇ ಕೆಲಸ. ನೀವು ಮಗು ನೋಡ್ಕೊಂಡು ಹಾಯಾಗಿರ್ಬೋದು. ಮಿಕ್ಕಿದ ಮನೆ ಕೆಲಸಗಳನ್ನೆಲ್ಲ ನಮ್ಮ ಯಜಮಾನ್ರು ನೋಡ್ಕೊಳ್ತಾರೆ. ಅಲ್ಲ, ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಸಮಯಕ್ಕೆ ಸರಿಯಾಗಿ ದೇವ್ರು ಬಂದಾಗ ಬಂದಿದ್ದೀರಾ. ಅಂದಹಾಗೆ ನಿಮ್ಮ ಯಜಮಾನ್ರು ಬಂದಿದ್ದಾರೆ ಅಂತ ಹೇಳಿದ್ರಿ ಅಲ್ವಾ? ಅವ್ರಾಗ್ಲೇ ನಿಮ್ಮ ಯಜಮಾನ್ರ ಜೊತೆ ನೀರು ಹೊತ್ಕೊಂಡು ಬರ್ತಾ ಇದ್ದಾರೆ. ಸರಸ್ವತಿ, ಶ್ರೀನಿವಾಸ, ಮಕ್ಕಳಿರೋ ಮನೆ. ವಿದ್ಯಾಪೀಠದ ಮಕ್ಕಳು ತುಂಬ ನೀರು ಖರ್ಚು ಮಾಡ್ತಾರೆ. ಹಾಗಾಗಿ ಮನೇಲಿರೋ ಎಲ್ಲ ಹಂಡೆ, ಕೊಳದಪ್ಲೆ
ಕಡಾಯಿಗೆಲ್ಲ ನೀರು ತುಂಬಿಸ್ಬೇಕು. ಪಾಪ ನಿನಗೆ ಕಷ್ಟ ಆಗುತ್ತೇನೋ. ಅದಕ್ಕೇನಂತೆ ಆಚಾರ್ಯರೇ, ನೀವು ಏನೂ ಯೋಚನೆ ಮಾಡಬೇಡಿ. ನಾನೀಗ ಬಂದಿದ್ದೀನಲ್ಲ, ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನಡೆಯುತ್ತೆ. ಸರಸ್ವತಿ, ಇವರು ಶ್ರೀನಿವಾಸ ಅಂತ ಗುರುಗಳು ಕಳಿಸಿದ್ದಾರೆ. ಇನ್ನು ಮುಂದೆ ನಮ್ಮನೇಲೇ ಇರ್ತಾರೆ. ಗೊತ್ತು ರೀ, ಇವ್ರಾಗ್ಲೇ ಎಲ್ಲಾನು ಹೇಳಿದ್ದಾರೆ. ಇವರು ನಾನು ಆಗಲೇ ಹೇಳಿದ್ನಲ್ಲ ಆಚಾರ್ಯರೇ, ನನ್ನ ಹೆಂಡ್ತಿನ ನಾನು ಇಲ್ಲಿ ಬಿಟ್ಟು ನಿಮ್ಮನ್ನಲ್ಲಿ ಕಾಣೋದಕ್ಕೆ ಬಂದಿದ್ದು ಅಂತ. ಒಟ್ನಲ್ಲಿ ನಮಗೆ ಸಹಾಯ ಮಾಡಲೇಬೇಕು ಅಂತ ಪಣ ತೊಟ್ಟು ಬಂದಂಗಿದೆ ಗಂಡ ಹೆಂಡತಿ ಇಬ್ರು. ಇದರಲ್ಲಿ ನಮ್ದೇನೂ ಇಲ್ಲ ಆಚಾರ್ಯರೇ. ಗುರುಗಳು ಅಪ್ಪಣೆ ಕೊಟ್ಟರು, ನಾವು ಪ್ರತ್ಯಕ್ಷ ಆದ್ವಿ. ಪ್ರತ್ಯಕ್ಷ ಆದ್ರಿ ಅಂತ ದೇವ್ರ ಥರ ಹೇಳ್ತಿದ್ದೀರಲ್ಲ. ಶ್ರೀಹರಿ ಶ್ರೀಹರಿ, ನಾವು ದೇವರ ತಾಯಿ. ಇನ್ನು ಮುಂದೆ ನೀವೇ ನಮ್ಗೆ ಅನ್ನದಾತರು, ಅನ್ನ ನೀಡುವವ ದೇವರು. ಹಾಗಾಗಿ ನಮ್ಮ ಪಾಲಿಗೆ ನೀವೇ ದೇವರು. ದೊಡ್ಡ ಮಾತು. ಅವನು ಕೊಟ್ಟಿರೋದನ್ನ ನಾವು ನಿಮಗೆ ಕೊಟ್ರೆ ನಿಮ್ಮ ಮೂಲಕ ಅದು ಅವನಿಗೆ ತಲುಪುತ್ತೆ. ಹಾಗಾಗಿ ನೀವೇ ನಮ್ಮ ಪಾಲಿಗೆ ದೇವರು. ಪದ್ಮ, ಇವ್ರನ್ನ ಬಿಟ್ಟರೆ ನಮ್ಮಿಬ್ಬರನ್ನ ಮಾತಿನಲ್ಲೇ ದೇವ್ರು ಮಾಡಿಬಿಡ್ತಾರೆ. ಮೊದಲು ನಮ್ಮ ಕೆಲಸ ನೋಡೋಣ ಬಾ. ರೀ, ಗಂಡ ಹೆಂಡತಿ ಇಬ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ವಾ. ಹೌದು ಸರಸ್ವತಿ, ಕೆಲವು ದಂಪತಿಗಳೇ ಹಾಗೆ ದೇವರೇ ಬೆಸೆದ ಜೋಡಿಯಾಗಿರ್ತಾರೆ. ಇವ್ರ ಥರ. ನಮ್ಮ ಥರನೂ ಹೌದು. ಹೌದು. ಸರಸ್ವತಿ, ನೈವೇದ್ಯ ತಗೊಂಬರ್ತೀಯಾ? ಬಂದ್ವಿ. ಇನ್ನು ಮುಂದೆ ಈ ಕೆಲಸಗಳೆಲ್ಲ ನಮ್ಮದೇ, ಸರಸ್ವತಿಯ ಮುಂದೆ ಅಲ್ಲ. ಪ್ರಸಾದನ ನೀವೇ ಮಾಡಿದ್ರಾ? ಹೌದು, ನಾವು ಬಂದ್ಮೇಲೆ ಇನ್ನೆಲ್ಲ ಕೆಲಸನೂ ನಮ್ಮದೇ. ಹೌದು ರೀ, ನಾನು ಎಷ್ಟು ಹೇಳಿದ್ರು ಕೇಳಲೇ ಇಲ್ಲ. ಅವರೇ ಎಲ್ಲ ಮಾಡಿದ್ರು. ಓ, ಹಯಗ್ರೀವ ಶ್ರೀಹರಿಗೆ ಪ್ರಿಯವಾದದ್ದು. ಇವ್ರಿಗೂ ಅಷ್ಟೇ ಹಯಗ್ರೀವ ಅಂದರೆ ತುಂಬ ಇಷ್ಟ ಅಲ್ವೇನ್ರಿ? ಹೌದು.